ಹಾಯ್ ಹಲೋ ವೀಕ್ಷಕರೇ, ಸಂಡೇ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಬಲೂನ್ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರು ಯಾರಿಗೆ ಬಲೂನ್ ಹೊಡೆದಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಸಂಡೇ ಇವತ್ತಿನ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಮನೆ ಮಂದಿಗೆ ಬಲೂನ್ ಟಾಸ್ಕ್ ಕೊಟ್ಟಿದ್ದಾರೆ. ಇದು ಇವತ್ತಿನ 2ನೇ ಪ್ರೋಮೋದಲ್ಲಿ ಬರುತ್ತದೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನಾವೀಗ ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ಮನೆಯ ಎಲ್ಲಾ ಸ್ಪರ್ಧಿಗಳಿಗೆ ತಲೆಗೆ ಬಲೂನ್ ಅನ್ನು ಕಟ್ಟಿರುತ್ತಾರೆ. ನೀವು ಇಮೇಜ್ ನಲ್ಲಿ ನೋಡುತ್ತಿರಬಹುದು. ಚಟುವಟಿಕೆ ಯಾವ ರೀತಿ ಇತ್ತೆಂದು ಕಿಚ್ಚ ಸುದೀಪ್ ಸರ್ ಅವರು ಹೇಳುತ್ತಾರೆ. ಚಟುವಟಿಕೆ ಯಾವ ರೀತಿ ಇತ್ತೆಂದರೆ, ಮನೆಯಲ್ಲಿ ಯಾವ ಸ್ಪರ್ಧಿ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ, ಉದಾಹರಣೆಗೆ ನಾನು ನನ್ನಿಂದಲೇ ಎಂಬ ಭ್ರಮೆಯಲ್ಲಿ ಯಾರು ಬದುಕುತ್ತಿದ್ದಾರೆ ಅಂತೂ ಹೇಳಿ ಅಂತಹ ಸ್ಪರ್ಧಿಗಳ ಬಲೂನ್ ಅನ್ನು ಕಾರಣ ಕೊಟ್ಟು ಹೊಡೆಯಬೇಕು. ಈ ರೀತಿ ಟಾಸ್ಕ್ ಇರುತ್ತದೆ. ಒಬ್ಬ ಸ್ಪರ್ಧಿಯು ಇಬ್ಬರ ಬಲೂನುಗಳನ್ನು ಅವರು ಯಾವ ರೀತಿ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ ಎಂಬ ಕಾರಣ ಕೊಟ್ಟು ಅವರ ತಲೆ ಮೇಲಿನ ಬಲೂನ್ಗಳನ್ನು ಹೊಡೆಯಬೇಕು. ವೀಕ್ಷಕರೇ, ನಾವು ಪ್ರೋಮೋದಲ್ಲಿ ನೋಡಿರೋ ಹಾಗೆ ಯಾವ ಸ್ಪರ್ಧಿಯು ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ ಎಂಬ ಕಾರಣ ಕೊಟ್ಟು ಯಾರ ಬಲೂನ್ ಅನ್ನು ಯಾರು ಹೊಡೆದಿದ್ದಾರೆ ಎಂದು ನೋಡುವುದಾದ್ರೆ, ಅಶ್ವಿನಿ ಗೌಡ ಅವರು ಧ್ರುವಂತ್ ಮತ್ತು ರಜತ್ ಅವರ ಬಲೂನ್ಗಳನ್ನು ಹೊಡೆಯುತ್ತಾರೆ ಮತ್ತು ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರ ಬಲೂನ್ ಅನ್ನು ಹೊಡೆಯುತ್ತಾರೆ. ಇನ್ನು ಗಿಲ್ಲಿ ಅವರು ರಘು ಅವರ ಬಲೂನ್ ಅನ್ನು ಹೊಡೆಯುತ್ತಾರೆ. ಧನುಷ್ ಅವರು ರಕ್ಷಿತಾ ಅವರ ಬಲೂನ್ ಅನ್ನು ಹೊಡೆಯುತ್ತಾರೆ. ರಾಶಿಕಾ ಅವರು ರಕ್ಷಿತಾ ಅವರ ಬಲೂನ್ ಅನ್ನು ಹೊಡೆಯುತ್ತಾರೆ. ಧ್ರುವಂತ್ ಅವರು ರಕ್ಷಿತಾ ಅವರ ಬಲೂನ್ ಅನ್ನು ಹೊಡೆಯುತ್ತಾರೆ ಮತ್ತು ಕಾವ್ಯ ಅವರು ಕೂಡ ರಕ್ಷಿತಾ ಅವರ ಬಲೂನ್ ಅನ್ನು ಹೊಡೆಯುತ್ತಾರೆ. ವೀಕ್ಷಕರೇ, ನಿನ್ನೆ ಶನಿವಾರದ ಎಪಿಸೋಡ್ ನಂತರ ಎಲ್ಲಾ ಸ್ಪರ್ಧಿಗಳಿಗೂ ರಕ್ಷಿತಾ ಅವರ ಮೇಲಿರುವ ಅಭಿಪ್ರಾಯ ಚೇಂಜ್ ಆಗಿದೆ. ಹಾಗಾಗಿ ರಕ್ಷಿತಾ ಅವರು ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ ಎಂದು ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡಿ ಎಲ್ಲರೂ ಅವರ ಬಲೂನ್ ಅನ್ನು ಹೊಡೆದಿದ್ದಾರೆ ಅಂತ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು 2ನೇ ಪ್ರೋಮೋದ ಬಲೂನ್ ಚಟುವಟಿಕೆ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿನ್ನೆ ಎಪಿಸೋಡ್ ನಂತರ ರಕ್ಷಿತಾ ಮೇಲಿರುವ ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.